ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ನಾನು ತಿರುಪತಿ ಲಡ್ಡು ತೋರಿಸ್ತಾ ಇದ್ದೀನಿ. ಸೊ ನಾವು ತಿರುಪತಿಗೆ ಸಂಡೇ ತಿರುಪತಿ ಹೋಗಿದ್ವಿ. ಸೊ ಅದು ವ್ಲಾಗ್ ಇದು. ನಾನು ಮಾರ್ನಿಂಗು 4:30ಗೆ ಎದ್ದು ಎಲ್ಲ ರೆಡಿಯಾಗಿ ನಾವು 5:30 ಅಷ್ಟೊತ್ತಿಗೆ ಮನೆ ಬಿಡೋದಿತ್ತು. ನಾವಲ್ಲಿ 10:30ಗೆ ರೀಚ್ ಆಗೋ ಪ್ಲ್ಯಾನ್ ಇದ್ದಿದ್ದು. ಸೊ ಒನ್ ಡೇನು ನಾನು ರೂಮೆಲ್ಲ ಬುಕ್ ಮಾಡಿರಲಿಲ್ಲ ನಾವು, ಹಾಗಾಗಿ ನಾವು ಒನ್ ಡೇನೇ ಹೋಗಿ ರಿಟರ್ನ್ ಬರೋ ಅಂತಿತ್ತು. ಸೊ ನಾವಲ್ಲಿ ನೋಡೋಣ ಯಾವ ರೀತಿ ದರ್ಶನ ಬೇಗ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ನಂತರ ನೆಕ್ಸ್ಟ್ ಮುಂದಿನ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ನಾವು ಬೇಗ ಮನೆ ಬಿಟ್ಟರೆ ಅಲ್ಲಿ ಬೇಗ ರೀಚ್ ಆಗಿ ಮಗನಿಗೆ ಮಂಡೆ ಕೊಡೋದಿತ್ತು. ಸೊ ಹಾಗಾಗಿ ಕೂದಲು ಎಲ್ಲ ತೆಗೆಸೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಂತರ ಅಲ್ಲಿಂದ ನೆಕ್ಸ್ಟು ಟೈಮ್ ಹೆಂಗಾಗುತ್ತೆ, ಯಾವ ಥರ ಆಗುತ್ತೆ ಅಂತ ನೋಡಿಕೊಂಡು ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ. ಇದು ಸಡನ್ನಾಗಿ 27ಗೆ ನಾವು ಎವ್ರಿ ಇಯರು ಕಲ್ಯಾಣೋತ್ಸವ ಮಾಡಿಸ್ತೀವಿ. ಬಟ್ ಈ ಇಯರು ನಮಗೆ ಕಲ್ಯಾಣೋತ್ಸವ ಟಿಕೆಟ್ ಸಿಗಲಿಲ್ಲ. ಹಾಗಾಗಿ ನನಗೂ ಮತ್ತು ಹಸ್ಬೆಂಡ್ ಇಬ್ಬರದೇ ಟಿಕೆಟ್ ಬುಕ್ ಆಗಿದ್ದು, ಮಗಳದು ಸಹ ಟಿಕೆಟ್ ಬುಕ್ ಆಗಲಿಲ್ಲ. ಏಕೆ ಅಂತಂದರೆ ಅವಳದು ಟಿಕೆಟ್ ಬುಕ್ ಆಗೋದಕ್ಕೆ ಅವಳಿಗೆ 14 ಇಯರ್ಸ್ ಆಗಿದ್ದರಿಂದ ಅವಳಿಗೆ ಟಿಕೆಟ್ ಬುಕ್ ಆಗಲಿಲ್ಲ. ಸೊ ನಾವೇ 3 ಮೆಂಬರ್ಸ್ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಿದ್ವಿ. ಮಗ ಪೂಜೆ ಮಾಡ್ತಾಯಿದ್ದ, ನಾನು ಕಾರ್ಗೆಲ್ಲ ಪೂಜೆ ಮಾಡಿ ಕಾರಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ನನಗೆ ಎವ್ರಿ ಇಯರು ನನಗೆ 27ಗೆ ಕಲ್ಯಾಣೋತ್ಸವ ಬುಕ್ ಆಗ್ತಿತ್ತು. ಈ ಸರಿ ನಾವು ಉಂಜಲ ಸೇವಾ ಅಂತ ಹೇಳಿಬಿಟ್ಟು ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಇದು ದೇವಸ್ಥಾನದ ಗರ್ಭಗುಡಿ ಒಳಗಡೆನೇ ನಡೆಸ್ತಕ್ಕಂಥ ಪೂಜೆ ಇದು. ನಾನು ಇದನ್ನು ಯಾವ ರೀತಿ ಮಾಡ್ತಾರೆ ಅಂತ ನಿಮಗೆ ನೆಕ್ಸ್ಟ್ ಮುಂದೆ ಹೇಳ್ತಾ ಹೋಗ್ತೀನಿ. ನಾವು ಇದೇ ರೀತಿ ಎಲ್ಲ ವರ್ಷದಲ್ಲೂ ನಾವು ಯಾವ್ದಾದ್ರು ಒಂದು ಸೇವೆನ ಅಂತ ಮಾಡಿಸ್ತೀವಿ ದೇವರಿಗೆ. ಸಹಸ್ರ ದೀಪ ಅಲಂಕಾರ ಯಾವ್ದಾದ್ರು ಇರ್ಬೋದು, ಡೋಲೋತ್ಸವ, ಈ ಥರ ಉಂಜಲ ಸೇವೆ, ಕಲ್ಯಾಣೋತ್ಸವ, ಈ ಥರ ಎಲ್ಲ ಸೇವೆಗಳು ಸಿಗುತ್ತೆ. ಆ ಥರ ಸೇವೆಗಳನ್ನ ನಾವು ಬುಕ್ ಮಾಡಿಕೊಂಡು ಹೋಗ್ತೀವಿ. ಸೊ ನಾನು ನೋಡಿ ಹೊರಟಾಗ ನಮಗೆ ಸುಮಾರು 5 o'clock ಆಗಿತ್ತು, 5:30 ಆಗಿತ್ತು. ನಾವು ಹೋಗ್ತಾ ಇರೋ ರೋಡಲ್ಲಿ ಸ್ವಲ್ಪ MG ರೋಡ್ ಆ ಸೈಡೆಲ್ಲ ಬ್ಲಾಕ್ ಮಾಡಿದರು, ಕಸ್ತೂರಬಾ ರೋಡಲ್ಲಿ. ಸೊ ಅಲ್ಲಿ ಮ್ಯಾರಥಾನ್ ನಡೀತಾ ಇತ್ತು, ಹಾಗಾಗಿ ಸ್ವಲ್ಪ ಬ್ಲಾಕ್ ಆಗಿತ್ತು ರೋಡೆಲ್ಲ. ಸ್ವಲ್ಪ ಲೊಕೇಶನ್ಸ್ ಎಲ್ಲ ಚೇಂಜ್ ಆಯಿತು. ಸೊ ನಾವು ಹೊರಟ್ವಿ. ಮಗ ಹಿಂದೆ ಒಬ್ಬನೇ ಕೂತಿದ್ದಾನೆ. ಪಾಪ ಅವನಿಗೆ ದಿಶಾ ಇಲ್ಲ ಅನ್ನೋದು ಬೇಜಾರು. ಸೊ ದಿಶಾ ಇದ್ದಿದ್ರೆ ಅವಳ ಜೊತೆ ಆಟಾಡ್ಕೊಂಡು ಹಿಂದೆಗಡೆ ಫುಲ್ಲು ಅವ್ರದ್ದೇ ಇದಾಗ್ತಿತ್ತು ಜಾಗ ಎಲ್ಲ, ಆಟಾಡಿಕೊಂಡು ಮಲ್ಕೊಂಡು. ಸೊ ನಾವು ಮುಂದೆಗಡೆ ಕುಂದ್ಕೊಂಡು ಇಬ್ಬರೂ ಮಾತಾಡಿಕೊಂಡು ಗಾಡಿ ಓಡಿಸ್ತಾಯಿದ್ರು ಹಸ್ಬೆಂಡು. ಸೊ ನಾವು ಹೋಗೋ ಹೊತ್ತಿಗೆ KR ಪುರಂ ರೀಚ್ ಆಗೋ ಹೊತ್ತಿಗೆ ಸುಮಾರು ಬೆಳಕಾಗೆ ಹೋಗಿತ್ತು, 6:30 ಮೇಲಾಗಿತ್ತು. ಸೊ ಟ್ರಾಫಿಕ್ಕು ಅಷ್ಟೊತ್ತಲ್ಲೂ ಟ್ರಾಫಿಕ್ ಇತ್ತು. KR ಪುರಮಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಫ್ರೂಟ್ಸ್ದು ಅಂಗಡಿಗಳೆಲ್ಲ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ತುಂಬಾ ರಶ್ ಇರುತ್ತೆ ಆ ಪ್ಲೇಸು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಹೈವೇಗೆ ಜಾಯ್ನ್ ಆಗ್ತೀವಿ. ಸ್ವಲ್ಪ ರಿಲೀಫ್ ಆಗುತ್ತೆ ಟ್ರಾಫಿಕ್ಕು. ಸೊ ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಿದ್ದಾನೆ ಅಂತ ಹೇಳಿ ಸುಮಾರು 8:30 ಆಯಿತು. ಮುಳುಬಾಗ್ಲು ಹತ್ರ ರೀಚ್ ಆದ್ವಿ. ನಾವು ಇಲ್ಲಿ ಮುಳುಬಾಗ್ಲು ಬಂದಾಗಲೇ ಟಿಫನ್ ಮಾಡ್ಕೊಳ್ತೀವಿ. ಇಲ್ಲಿ ಮುಳುಬಾಗ್ಲು ದೋಸೆ ತುಂಬಾ ಫೇಮಸ್ಸು. ಸೊ ನಾನು ಇಲ್ಲಿ ಬಂದಾಗೆಲ್ಲ ಟಿಫನ್ಗೆ ಅಂತಲೇ ನಾನು ಇಲ್ಲಿಗೆ ಆ ಟೈಮಿಗೆ ಅಂತ ಬರ್ತೀನಿ. ಸೊ ನಾನು ದೋಸೆ ತಿಂದ್ವಿ. ಅವನಿಗೆ ದೋಸೆ ಬೇಕು ಅಂತ ಹೇಳ್ದ, ಇಡ್ಲಿ ತಿಂದ. ಇಲ್ಲಿ ಕಾಫಿ ಕುಡಿದು ಮತ್ತೆ ನಾವು ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಇಲ್ಲಿಂದ ಹೊರಟಿದ ತಕ್ಷಣವೇ ನಾವು ಇಲ್ಲಿ ಕಾಫಿ ಟಿಫನ್ ಎಲ್ಲ ಆಯಿತು. ಒಂದು ಫಿಲ್ಟ್ರ್ ಕಾಫಿ ಕುಡಿದು ಹೊರಟ್ವಿ. ಇವನು ಸಿಕ್ಕಾಪಟ್ಟೆ ಮಾತಾಡ್ತಿದ್ದ. ಏನು ದೋಸೆ ತಿಂದೆ? ರೊಟ್ಟಿ ತಿಂದ? ಏನು ತಿಂದೆ ಇವಾಗ ಹೇಳು? ಯಾಕೆ ದೋಸೆ ತಿನ್ನಕಾಯ್ತಿರ್ಲಿಲ್ವಾ? ಎಲ್ಲೋಯ್ತಿದ್ಯೋ? ಎಂತಕ್ಕೆ? ಏನ ರೂಮ್ ಇಲ್ವಲ್ಲ, ಏನ್ ಮಾಡ್ತಿದ್ದ ಅನುಷಾ? ಮನೆ ಎಲ್ಲ ಐತಲ್ಲಿ. ಏನ್ ತಿರುಪತಿ ಐತ ನಿನ್ ಮನೆ? ಮಗನ ಫೇವ್ರೇಟ್ ದೇವರು. ತಿರುಪತಿಗೆ ಹೊರಡ್ತೀವಿ ಅಂತಂದರೆ ತುಂಬಾ ಖುಷಿ ಪಡ್ತಾನೆ. ಅವನಿಗೆ ತಿರುಪತಿ ಗೋವಿಂದ ಅಂದರೆ ತುಂಬಾ ಇಷ್ಟ. ನಾವಿಲ್ಲಿ ನೋಡಿ ಕಾಣಿಪಾಕಂ ಅಂತ ಹೇಳಿಬಿಟ್ಟು ಇಲ್ಲಿಂದ ನಾನು ತೋರಿಸ್ತಿರೋ ಪ್ಲೇಸಿಂದ ಸುಮಾರು ಒಂದು 4 to 5 ಕಿಲೋಮೀಟರ್ಸ್ ಅಷ್ಟೇ ಇದೆ. ಸೊ ನಾವು ಅಲ್ಲಿಗೆಲ್ಲ ಏನೂ ಹೋಗಲಿಲ್ಲ. ನೆಕ್ಸ್ಟ್ ಸರಿ ನಾನು ಹೋದಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲಿ ಗಣಪತಿ ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್.
ನೀವು ಒಮ್ಮೆ ವಿಸಿಟ್ ಮಾಡಿ. ಹೋಗ್ತಾ ತುಂಬಾ ದೇವಸ್ಥಾನ, ಮುಳುಬಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ಇದೆ. ನಾನು ಇನ್ನೊಂದು ಸಾರಿ ಹೋದಾಗ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ಯಾವ್ಯಾವ ದೇವಸ್ಥಾನ ಎಲ್ಲ ಇದ್ದಾವೆ ಅಂತ ಹೇಳಿಬಿಟ್ಟು. ನಾನಿಲ್ಲಿ ಒಂದು ಡೇ ಆಗಿರೋದ್ರಿಂದ ನಾನು ಬೇಗ ಮುಗಿಸ್ಕೊಂಡು ಬರೋದಿತ್ತು. ನಾವು ಯಾವುದೇ ರೀತಿ ರೂಮ್ ಬುಕ್ ಮಾಡಿರಲಿಲ್ಲ. ಸೊ ರೂಮ್ಗೆ ಯಾವ ರೂಮು ಸಿಗಲಿಲ್ಲ ನಮಗೆ. ಸೊ ಸಿಗೋದಿಲ್ಲ ಅಂತ ಏನಿಲ್ಲ, ಬಟ್ ನಾವು ಬೇಡ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಓಪನ್ ಮಾಡು, ಇಲ್ಲೇ ಇಡ್ಲಾ? ಹಿಡ್ಕೋ, ಕುತ್ಕೊಳ್ಳ. ಸ್ಟ್ರೈಟ್ ಮೇಲಕ್ಕ ಸ್ಟ್ರೈಟು. ಹಾಂ ನಡೀರಿ, ಟೈಮ್ ಬೆಟ್ಟಕ್ಕೆ. ದರ್ಶನ ನಿಂಗೆ ತಲೆ ಬೋಡ ಮಾಡಿಸೋದೆಲ್ಲ ಐತಲ್ಲ? ಐತೆ. ಫೋಟೋ ತಗೊಂತೀವಿ ಎಲ್ಲರೂ. ರಾತ್ರಿ ಹೊತ್ತು ಈಚೆ ಬರುತ್ತೆ, ಯಾರು ವೆಹಿಕಲ್ ಇಲ್ಲ ಅಂದ್ರೆ ಈಚೆ ಬರುತ್ತೆ. ರಾತ್ರಿ ಓದ್ತೀವಿ. ಸೊ ತುಂಬ ಬಿಸಿಲಿರೋದ್ರಿಂದ ಎಲ್ಲ ಫುಲ್ಲು ಡ್ರೈ ಆಗಿದೆ ಫ್ರೆಂಡ್ಸ್. ಯಾವ ಥರ ಅಂತಂದರೆ ಆ ಕಾಡು ನೋಡ್ತಾ ಇದ್ದರೆ ಎಲ್ಲ ಭೂಮಿ ಕಾಣಿಸ್ತಾ ಇದೆ, ಅಲ್ಲಿನ ಮರಗಳೆಲ್ಲ ಫುಲ್ಲು ಡ್ರೈ ಆಗಿದೆ. ಸೊ ಎಂಟ್ರಿ ಆದ್ವಿ ನಾವು ಸುಮಾರು ಇಲ್ಲಿಗೆ ಬಂದಾಗ 10:30 ಆಗಿತ್ತು. ನಾವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ನಾವು ಇಲ್ಲಿ 10:30 ರೀಚ್ ಆಗ್ತೀವಿ ಅಂತ ಹೇಳಿಬಿಟ್ಟು. ಸೊ ಕರೆಕ್ಟಾಗಿ ನಾವು ಟೈಮ್ ಎಲ್ಲೂ ವೇಸ್ಟ್ ಮಾಡ್ದಾಗೆ ಯಾವುದೇ ರೀತಿ ಗಡಿಬಿಡಿ ಮಾಡ್ಕೊಳ್ದಲ್ಲೇ ನಾವು ಅಲ್ಲಿಗೆ ರೀಚ್ ಆದ್ವಿ. ಸೊ ನಾವಿಲ್ಲಿ ವರಹಸ್ವಾಮಿ ಗೆಸ್ಟ್ ಹೌಸ್ ಹತ್ರ ಅಲ್ಲಿ ಕಾರ್ ಪಾರ್ಕಿಂಗ್ ಜಾಗ ಇರುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ನೀವು ಯಾವ ಬನ್ನಿ, ಫ್ರೀಯಾಗಿರುತ್ತೆ, ಜಾಗ ಖಾಲಿ ಇರುತ್ತೆ. ಸೊ ಸ್ವಲ್ಪ ಅವಶ್ಯಕತೆಯೇ ಇಲ್ಲ. ಸೊ ನಾವಿಲ್ಲಿ ನೋಡಿದ್ವಿ, ಎಲ್ಲಾದ್ರೂ ಮರ ಇರೋ ಕೆಳಗಡೆ ಹಾಕೋಣ ಅಂತ ಹೇಳಿಬಿಟ್ಟು ಅಲ್ಲೊಂದು ಪ್ಲೇಸ್ ಸಿಕ್ತು. ಕೊನೆಗೆ ಅಲ್ಲಿ ಹಾಕ್ಬಿಟ್ಟು ನಾವು ಅಲ್ಲಿಂದ ಮಗನಿಗೆ ಕೊಡಿಸೋದಿತ್ತು. ಸೊ ಅಲ್ಲಿಗೆ ಹೊರಟ್ವಿ. ನೋಡ್ಕೊಬರದ ಅದಕ್ಕೆ ಹುಡುಕಿ ಅಂತ ಹೇಳಿದ್ದು. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಲೆಫ್ಟ್ ಸೈಡಲ್ಲಿ ಬಂದರೆ ಇಲ್ಲಿ ನಂದಕಂ ಅಂತ ವಿಶ್ರಾಂತಿ ಭವನ ಅಂತ ಇರುತ್ತೆ. ಸೊ ಅಲ್ಲಿ ಮಂಡೆ ಕೊಡ್ಬೋದು, ಮಂಡೆ ಕೊಟ್ಟು ಅಲ್ಲೇ ಸ್ನಾನ ಎಲ್ಲ ಮಾಡ್ಬೋದು. ಇದು ಕೆಳಗಡೆ ಸೆಲ್ಲರಲ್ಲಿ ಮಾಡ್ತಾರೆ. ಇಲ್ಲೂ ಪರವಾಗಿಲ್ಲ ಫ್ರೆಂಡ್ಸ್, ನೀವು ಏನಾದ್ರೂ ಮಕ್ಕಳಿಗೆ ಮಂಡೆ ಕೊಡಬೇಕು ಅಂತಂದರೆ ಆ ಪ್ಲೇಸಿಗೆ ಬಂದರೆ ನಿಮಗೆ ಬೇಗನೂ ಆಗುತ್ತೆ. ಸೊ ನನಗಿಲ್ಲಿ ಅರ್ಧ ಗಂಟೆಲೆಲ್ಲ ನನ್ನ ಮಗನಿಗೆ ಮಂಡೆ ಎಲ್ಲ ಕೊಟ್ಟು ನಾವು ಅಂದ್ಕೊಂಡಿರೋ ಟೈಮಿಗೆ ನಾವು ದರ್ಶನಕ್ಕೆ ರೆಡಿ ಆದ್ವಿ. ಸೊ ನನ್ನ ಮನೇಲೇ ಎಲ್ಲ ರೆಡಿ ಆಗಿ ಹೋಗಿದ್ದರಿಂದ ಅಪ್ಪ ಮಗ ಇಬ್ಬರೇ ಸ್ನಾನ ಸಪ್ರೇಟಾಗಿ ಮಾಡಿಕೊಂಡು ಅವರಿಬ್ಬರು ಸಪ್ರೇಟಾಗಿ ರೆಡಿ ಆದರು. ಸೊ ನಾನು ಅವ್ರಿಬ್ಬರನ್ನೂ ಮುಟ್ಟಿಸ್ಕೊಳ್ಳೇ ಇಲ್ಲ, ಫುಲ್ಲು ಕೂದಲೆಲ್ಲ ಆಗಿತ್ತು. ನಾನು ಆಲ್ರೆಡಿ ರೆಡಿ ಆಗಿ ಹೋಗಿದ್ದರಿಂದ ನಾನು ಅವ್ರನ್ನ ಟಚ್ಚೇ ಮಾಡ್ಕೊಳ್ಳಿಲ್ಲ, ಅವರಿಬ್ಬರೇ ರೆಡಿ ಆದರು. ಸೊ ಇಲ್ಲಿ ನೋಡಿ, ಇಲ್ಲಿ ನಾಮ ಹಾಕ್ತೀವಿ ಅಂತ ಹೇಳಿಬಿಟ್ಟು ನಾಮ ಹಾಕ್ತಾರೆ. ಸೊ ತುಂಬಾ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ಅನಿಸುತ್ತೆ. ಇದು 3 days ಆದರೂ ಹೋಗಲಿಲ್ಲ ಫ್ರೆಂಡ್ಸ್. ದಯವಿಟ್ಟು ಈ ಥರ ನಾಮನ ಹಾಕಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಏಕೆ ಅಂತ ಅಂದರೆ ಅದು ಚೆನ್ನಾಗಿರೋ ಕ್ವಾಲಿಟಿ ನಾಮ ಅಲ್ಲ, ಪೇಂಟ್ ಥರ ಇರುತ್ತೆ ಅದು. ಸೊ ಸ್ಕಿನ್ ಎಲ್ಲ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಚೆನ್ನಾಗಾಯ್ತಾ? ಹೆಂಗಿತ್ತು ವೆಂಕಟೇಶ್ವರ? ಚೆನ್ನಾಗಿದ್ದ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಮಗೆ 1/2 ಅವರಲ್ಲಿ ದರ್ಶನ ಎಲ್ಲ ಮುಗ್ದು 1 hour ಅಷ್ಟೇ ನಾವು ಒಳಗಡೆ ಇದ್ದಿದ್ದು. ಸೊ ನಾವು 1 hour ಅಷ್ಟೊತ್ತಿಗೆ ನಾವು ಈಚೆ ಕಡೆ ಬಂದಿದ್ವಿ. ನಾವು ಇಲ್ಲಿ ಸೇವೆ ಮಾಡಿಸಿದ್ರಿಂದ ನಮಗೆ ಬೇಗ ಆಯಿತು. ಸೇವೆ ಅಂತಂದರೆ ನಾವು ಇಲ್ಲಿ 3 months ಬ್ಯಾಕೆ ನಾವು ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ, ಉಂಚಾಲ ಸೇವೆ ಅಂತ ಹೇಳಿಬಿಟ್ಟು. ಇದು ನಾವು ಎವ್ರಿ ಇಯರು ನಾವು ಯಾವುದಾದ್ರೂ ಒಂದು ಕಲ್ಯಾಣೋತ್ಸವ ಆಗಲಿ ಅಥವಾ ಈ ಥರ ಸಹಸ್ರದೀಪ ಅಲಂಕಾರ, ಉಂಚಾಲ ಸೇವಾ, ಡೋಲೋತ್ಸವ, ಈ ಥರ ಎಲ್ಲ ಸೇವೆಗಳಿರ್ತವೆ, ಅವನ್ನ ಬುಕ್ ಮಾಡಿಕೊಂಡು ಬರ್ತೀವಿ. ಸೊ ಹಾಗಾಗಿ ನಮಗೆ ಒಳಗಡೆ ನಮಗೆ ತುಂಬ ಕೂಡ ಹಾಕಿದ್ರು ಆ ಥರ ಎಲ್ಲ ಫೀಲಿಂಗ್ಸ್ ಎಲ್ಲ ಏನೂ ಬರೋಲ್ಲ. ಕೆಲವೊಂದು ಟೈಮ್ ಮಾತ್ರ ಹಾಗಾಗುತ್ತೆ. ಸೊ ತಿರುಪತಿ ಅಂದರೆ ಜನಗಳಿದ್ದೇ ಇರ್ತಾರೆ, ಅದು ಅವತ್ತಿಂದನೂ ಇರ್ತಕ್ಕಂಥ ಇದು. ಇದರಲ್ಲಿ ನಮಗೆ ಒಂದು ಸ್ವಲ್ಪ ಒಂದೊಂದು ಟೈಮು ಬೇಗ ಆಗುತ್ತಲ್ಲ ಅನ್ನೋ ಒಂದು ಖುಷಿ ಅಷ್ಟೇ. ಸೊ ಕೆಲವೊಂದು ಟೈಮಲ್ಲಿ ನಾವು ಕೂಡ ಹಾಕಿರ್ತಾರೆ, ಆವಾಗ ಏನೂ ಮಾಡೋದಕ್ಕಾಗೋದಿಲ್ಲ. ಆವಾಗ ಆಗೋ ಟೈಮ್ಗೆ ನಮಗೆ ದರ್ಶನ ಆಗೋದು. ಸೊ ಇಷ್ಟು ದಿವಸದಲ್ಲಿ ನಮಗೆ ಕೂಡ ಹಾಕಿರೋದು ಅಂತಂದರೆ
ಮ್ಯಾಕ್ಸಿಮಮ್ 1 ಅವರ್ ಕೂಡ ಹಾಕಿರೋದನ್ನ ಅಷ್ಟೇ ನೋಡಿರೋದು ನಾನು. ಬಟ್ ತುಂಬ 3 ಅವರ್ಸು 4 ಅವರ್ಸು ಕೂಡ ಹಾಕಿರೋದನ್ನ ಕಡಿಮೆ ನಾನು ಹೋಗಿ ದರ್ಶನ ಮಾಡಿರೋದು. ಸೊ ನೋಡಿ, ಮಗ ದರ್ಶನ ಎಲ್ಲ ಆಯಿತು, ಶಾಪಿಂಗ್ ಎಲ್ಲ ಮುಗೀತು, ಮಗಂದು ಟಾಯ್ಸ್ ಎಲ್ಲ ತೊಗೊಂಡು ಬಂದ್ವಿ. ಸೊ ಇದು ಬಂದು ಟಿ ಟಿ ಅವ್ರದ್ದು ಏನಂತಾರೆ ಲಕ್ಕಿ ಡ್ರಾ ಕೂಪನ್ಸು ಅದೆಲ್ಲ, ಮತ್ತು ಗೆಸ್ಟ್ ಹೌಸ್ ಅಂದರೆ ರೂಮ್ಗಳೆಲ್ಲ ಸಿಗೋವಂಥ ಪ್ಲೇಸು. ಸೊ ನಾನು ನೆಕ್ಸ್ಟ್ ಟೈಮ್ ಇಲ್ಲಿಂದ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಏಕೆಂದರೆ ಈ ಸರಿ ತುಂಬ ಟೈಮೇ ಇರಲಿಲ್ಲ ಫ್ರೆಂಡ್ಸ್, ನನಗೆ ಹೊರಟು ಬರೋದ್ರಿಂದ ಒಂದೇ ದಿವಸ ಆಗಿರೋದ್ರಿಂದ ನಾನು ಇಲ್ಲಿ ಜಾಸ್ತಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ಸೊ ಪ್ರಸಾದ ಊಟ ಮಾಡಿದ್ದು ಎಲ್ಲ ಅಲ್ಲೇ ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ 5 o'clock ಕೆಳಗಡೆ ಬರ್ತಾಯಿದ್ದೀವಿ. ಸೊ ನೋಡಿ, ತುಂಬ ಜನ, ಎಷ್ಟು ಜನ ಮೆಟ್ಲು ಹತ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ನಾವು ನೆಕ್ಸ್ಟು ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀವಿ, ಮೆಟ್ಲು ಹತ್ತೋಣ ಅಂತ ಹೇಳಿಬಿಟ್ಟು. ಸೊ ನೋಡಿ, ಎಷ್ಟು ಜನ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಇಷ್ಟು ಬಿಸಿಲಿದ್ರೂ ಎಷ್ಟು ಜನ ಹೋಗ್ತಿದ್ದಾರೆ ಅಂದರೆ, ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬಾ ರಶ್ ಇದೆ. ಸೊ ಅದರಲ್ಲೂ ಪಾಪ ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ಬಿಸಿಲು ತುಂಬಾ ಇದೆ. ಸುಮಾರು ಈವ್ನಿಂಗ್ ಇದ್ರೂ ಅಷ್ಟು ಬಿಸಿಲಿದೆ. ತುಂಬ ಜನ ನಡ್ಕೊಂಡು ಹೋಗ್ತಿದ್ದಾರೆ. ಈ ಸರಿ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ತಿರುಪತಿ. ಆದರೂ ನಮಗೆ 1 ಅವರಲ್ಲಿ ದರ್ಶನ ಆಯಿತು ಅನ್ನೋದೇ ಒಂದು ದೊಡ್ಡ ಖುಷಿ. ಸೊ ನಾವು ಅಂದ್ಕೊಂಡ ರೀತಿ ಎಲ್ಲ ಪ್ಲ್ಯಾನ್ ಪ್ರಕಾರನೇ ನಮ್ಮದು ಆಗ್ತಾ ಹೋಯಿತು. ಸೊ ನಾವು ನೈಟು 1 o'clock ನಾವು ಮನೆಗೆ ರೀಚ್ ಆಗೋ ಪ್ಲ್ಯಾನ್ ಇದ್ದಿದ್ದು. ಸೊ ನಾವು 1 o'clock 1:30 ಆಗಿತ್ತು ನಾವು ಮನೆಗೆ ಬಂದಾಗ. ಸೊ ಕೆಳಗಡೆ ಅಲ್ಮೇಲಮ್ಮ ಟೆಂಪಲ್ ಹತ್ರನೂ ಹೋಗೋಣ ಅಂತ ಹೇಳಿಬಿಟ್ಟು 5:30 ಆಗಿತ್ತು. ಸೊ ಅಲ್ಲಿಗೂ ಕೂಡ ಬೇಗ ದರ್ಶನ ಆಗಿ ನಾವು ರಿಟರ್ನ್ ಆದ್ವಿ ಬೆಂಗಳೂರಿಗೆ. ಸೊ ನೋಡಿ, ನಾವು ಹೊರಟಾಗ ಸುಮಾರು 7 o'clock ನಾವಲ್ಲಿ ಲಾಸ್ಟು ಪೂಜೆ ನಮ್ಮದೇ ಆಯಿತು. ಇದು ಬೆಂಗಳೂರು ಹೈವೇಗೆ ಬಂದು ರೀಚ್ ಆದ್ವಿ. ಅಲ್ಲೂ ಕೂಡ ನಮಗೆ ಬೇಗನೆ ದರ್ಶನ ಆಯಿತು. ಬಟ್ ನಾವು ಅಂದ್ಕೊಂಡಂಗೆ ಎಲ್ಲ ಆಯಿತು ಅನ್ನೋ ಒಂದು ಖುಷಿ ನಮ್ಮಲ್ಲಿ ತುಂಬಾ ಇತ್ತು. ಸೊ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇರೋ ವಿಡಿಯೋದಲ್ಲಿ ದೇವ್ರದ್ದು ಮೂಗು, ಬಾಯಿ, ಹಣೆ ಈ ರೀತಿ ಪಿಕ್ಚರ್ ಕಾಣಿಸುತ್ತೆ. ಸೊ ತುಂಬ ದೂರದಿಂದ ನೋಡಿದಾಗ ಆ ಪಿಕ್ಚರ್ ಕಾಣಿಸುತ್ತೆ. ತುಂಬ ಚೆನ್ನಾಗಿತ್ತು, ಅದೊಂದು ನೋಡೋಕ್ಕೆ ತುಂಬ ಖುಷಿಯಾಯಿತು. ಸೊ ನೆಕ್ಸ್ಟು ನಾವು ಸುಮಾರು 8:30 ಆಗಿತ್ತು. ಇಲ್ಲಿ ನಂದಿ ಫುಡ್ ಪ್ಲಾಜಾದಲ್ಲೇ ನಾವು ಊಟ ಎಲ್ಲ ಮಾಡೋದು. ಬರೋ ಟೈಮಲ್ಲಿ ನಾವು ಇದೇ ಹೋಟೆಲ್ಗೆ ಜಾಸ್ತಿ ಹೋಗ್ತೀವಿ. ಸೊ 12 o'clock ಆದರೂ KR ಪುರಂ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ ಹೇಳಿಬಿಟ್ಟು.